ಆಮೇಲೆ ಮೇಲ್ನೋಟಕ್ಕೆ ಪೊಲೀಸರು ಹೇಳೋದು ಸಿಲಿಂಡರ್ ಬ್ಲಾಸ್ಟ್ ಅಂತ, ಆದರೂ ಕೂಡ ಪೊಲೀಸರು ಡಬ್ರೀಸ್ ಎಲ್ಲ ತೆಗೆದ ಮೇಲೆ ಸ್ಪಷ್ಟವಾಗಿ ಅವರು ಏನು ಕಾರಣ ಅಂತ ಹೇಳ್ತಾರೆ. ಮುಖ್ಯಮಂತ್ರಿಗಳಿಗೂ ಗೊತ್ತಾಯಿತು, ಅವರು ಬಂದರು, ನೋಡಿದ್ರು. ಎಲ್ಲ ಸಣ್ಣ ಸಣ್ಣ ಮನೆ, ಶ್ರೀರಾಮ ಅಂತ ಇದ್ರ ಹೆಸರು. ನಮ್ಮ ತಂದೆ ಕಾರ್ಪೊರೇಟರ್ ಆಗಿದ್ರಲ್ಲ 70ರಲ್ಲಿ, ಆಗಲಿಂದಲೂ ಇಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ. ನಾನು ಇಲ್ಲಿ ಕಾರ್ಪೊರೇಟರ್ ಆಗಿದ್ದೆ, ಇದೇ ಕ್ಷೇತ್ರದಲ್ಲಿ 4 ಸಲ MLA ಆಗಿದ್ದೆ. ಎಲ್ಲ ಜನನೂ ಚೆನ್ನಾಗಿ ಗೊತ್ತು ನನಗೆ. ಮತ್ತು ಈಗ 10 ಜನಕ್ಕೆ ಗಾಯ ಆಗಿದೆ, ಅದರಲ್ಲಿ ಒಬ್ಬರು ತೀರೋಗಿದ್ದಾರೆ. ಇನ್ನು 9 ಜನ ಸಂಜಯ್ ಗಾಂಧಿ ಹಾಸ್ಪಿಟ್ಲ್ ಒಬ್ಬರು, ನಿಮ್ಯಾನ್ಸ್ ಒಬ್ಬರು ಇಂದಿರಾ ಗಾಂಧಿ ಹಾಸ್ಪಿಟ್ಲಲ್ಲಿ ಸೇರಿದ್ದಾರೆ. ಒಬ್ಬರಿಗೆ ಆ ಮನೆ ಇತ್ತಲ್ಲ, ಬ್ಲಾಸ್ಟ್ ಆಯಿತು ಅಂತ ಅಂದ್ಕೊಳ್ತೀವಲ್ಲ, ಆ ಮನೆಯವ್ರಿಗೆ ಇಂಜುರೀಸ್ ಆಗಿದೆ. 30-40% ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅದು ಎಲ್ಲ ಖರ್ಚು ವೆಚ್ಚಗಳನ್ನು BBMP ವಹಿಸುತ್ತೆ. ಮತ್ತು ಮನೆಗಳ ರಿಪೇರಿನೂ ಅಷ್ಟೇ. ಕೆಲವು ಮನೆ ಶೀಟ್ ಮಾತ್ರ ತಕ್ಷಣ ಇವತ್ತೇ ನಮ್ಮ ಮುಖಂಡರು, ಕಾಂಗ್ರೆಸ್ ಮುಖಂಡರಲ್ಲಿ ಇರೋರು ಅವ್ರನ್ನ ಮನೆ ಶೀಟು ಮಳೆ ಬಂದರೆ ತೋರಿಸ್ತಾರೆ, ಇವತ್ತೇ ಇಮಿಡಿಯೇಟಾಗಿ ಮಾಡಿಕೊಡ್ತಾರೆ. ಆಮೇಲೆ ಬಿದ್ದೋಗಿರೋ ಮನೆನ BBMPಯಿಂದ ಕಟ್ಸ್ಕೊಡಿ ಅಂತ CM ಇನ್ಸ್ಟ್ರಕ್ಷನ್. ಪೊಲೀಸ್ ಅವ್ರಿಗೂ ಕೂಡ ತಕ್ಷಣಕ್ಕೆ ಅವ್ರಿಗೆ ಮನೆ ಅಕ್ಕಪಕ್ಕ ಈ ಸುತ್ತಮುತ್ತಲು ಎಲ್ಲಾದರೂ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ನಮ್ಮೆಲ್ಲ ಮುಖಂಡರು ಇಲ್ಲೇ ಅವರಿಗೆಲ್ಲ ವ್ಯವಸ್ಥೆ ಕೂಡ ಮಾಡ್ತಾರೆ. ಪೊಲೀಸ್ ಮಾತಾಡಿದಾಗ ಏನು ಹೇಳಿದ್ರು ಸರ್? ಪೊಲೀಸು ಅವ್ರೇನು ಮಾಡ್ತಾರೆ, ಪೊಲೀಸು ಕಣ್ಣಾರೆ ನೋಡಿದ್ರೆ ಅವ್ರು ಏನು ಅಂತ ಕೇಳಿಬಿಡೋರು. ಅಲ್ಲಿ ಡಬ್ರೀಸ್ ಇದೆ ಮನೆಯಲ್ಲಿ, ಆ ಡಬ್ರೀಸ್ ತೆಗೆಯೋವರೆಗೂ ಕ್ಲಾರಿಟಿ ಇರಲ್ಲ. ಮೇಲ್ನೋಟಕ್ಕೆ ಗ್ಯಾಸ್ ಸಿಲಿಂಡರ್ ಬರುತ್ತೆ ಅಂತ ಗೊತ್ತಾಗುತ್ತೆ, ತನಿಖೆ ಮಾಡಿದ್ಮೇಲೆ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿ.